ತನ್ನಣ್ಣನ ಮೇಲೆ ಉಸಿ ಸಿಡುಕುತ್ತಲೇ ತನ್ನ ಗೆಳತಿಯ ಬಳಿ ಬಂದ ಅಚ್ಚು, ಲಾರಿ, ಇಷ್ಟೊಂದು ರಿಸ್ಕ್ ತಕ್ಕೊಂಡು ನೀನು ಇಲ್ಲಿಗೆ ಬರುವ ಅಗತ್ಯ ಇತ್ತಾ ಎಂದು ಗಂಭೀರವಾಗಿ ಕೇಳುತ್ತಾ ಗೆಳತಿಯ ಪಕ್ಕದಲ್ಲಿ ಕುಳಿತಳು ಅಚ್ಚು. ಅಲ್ಲ ಅಚ್ಚು, ಮೊನ್ನೆ ನನ್ನ ನೋಡೋದಕ್ಕೆ ಅಂತ ನೀನು ನಮ್ಮನೆಗೆ ಬರ್ತಿದ್ದಾಗ ಮೀನಾಕ್ಷಿ ಆಂಟಿ ಬಾಯಿಗೆ ಬಂದಾಗೆ ಮಾತನಾಡಿದ್ರು ಅಂತ ಸುಸೈಡ್ ಮಾಡಿಕೊಳ್ಳುವುದಕ್ಕೆ ಟ್ರೈ ಮಾಡಿದೆ. ಅದು ನಮ್ಮ ಮನೆಗೆ ಬರಬೇಕು ಅಂದರೆ ಅವರ ಮನೆ ಎದುರೇ ಬರಬೇಕು ಅಂತ ಗೊತ್ತಿದ್ದು ನೀನು ನನ್ನ ನೋಡೋದಕ್ಕೆ ಬರ್ಬೋದು. ನಾನು ಮಾತ್ರ ಸ್ವಲ್ಪ ರಿಸ್ಕ್ ತಗೊಂಡು ಇಲ್ಲಿಯವರೆಗೆ ಬರಬಾರ್ದಾ ಎಂದು ಹುಸಿ ಮುನಿಸಿನಿಂದಲೇ ಕೇಳಿದ ಗೆಳತಿಯನ್ನು ಕಂಡು ಮುಗುಳ್ನಕ್ಕಳು ಅಚ್ಚು. ನಿನ್ನ ಕಾಲು ಹೇಗಿದೆ ಕಣೆ ಎಂದು ಆಪರೇಷನ್ ಆದ ಕಾಲನ್ನು ನೋಡುತ್ತಾ ಕೇಳಿದಳು. ನಾಳೆ ಹೋಗಿ ಬ್ಯಾಂಡೇಜ್ ರಿಮೂವ್ ಮಾಡಿಸಿಕೊಂಡು ಬಂದರೆ ಮತ್ತೆ 10 ದಿನ ಮನೆಯಲ್ಲಿದ್ದು ರೆಸ್ಟ್ ಮಾಡಿ ಆಮೇಲೆ ನಾನು ಕೆಲಸಕ್ಕೆ ಹೋಗ್ಬೋದು ಎಂದರು. ಕೇಳಿ ಅಚ್ಚುಗೆ ಖುಷಿಯಾಯಿತು. ಬೇಗ ಹುಷಾರಾಗು ಲಹರಿ ಮತ್ತು ನಾವು ಕೆಲಸಕ್ಕೆ ಹೋಗೋಣ ಎಂದು ಖುಷಿಯಿಂದ ಹೇಳಿದಾಗ ಅವಳ ಇನ್ನೊಂದು ಬದಿಯಲ್ಲಿ ಕುಳಿತಿದ್ದ ಅಭಿ, ಅಚ್ಚು, ನೀನು ಮತ್ತೆ ಕೆಲಸಕ್ಕೆ ಹೋಗ್ತೀಯಾ? ನಿಮ್ಮ ಅತ್ತೆ ಮಾವನ ಜೊತೆ ಈ ವಿಚಾರ ಮಾತನಾಡಿದ್ಯಾ? ಬಾವ ಏನು ಹೇಳಿದ್ರು? ಅವರಿಗೆ ನೀನು ಕೆಲಸಕ್ಕೆ ಹೋಗೋದು ಇಷ್ಟವಿಲ್ಲ ಅಂದರೆ ಹಠ ಮಾಡದೆ ಸುಮ್ಮನಾಗಿ ಬಿಡುಪುಟ್ಟ. ಇನ್ನೂ ನೀನು ಈ ಮನೆಗೆ ಅಡ್ಜಸ್ಟ್ ಆಗಿಲ್ಲ ಎಂದು ಗಂಭೀರವಾಗಿ ನುಡಿದನು. ತನ್ನ ಅಣ್ಣನ ತೋಳಿಗೆ ತೋಳು ಬೆಸೆದ ಅಚ್ಚು, ಅಣ್ಣ, ಅತ್ತೆ ಓಕೆ ಹೇಳಿದರು. ಇನ್ನು ನಿಮ್ಮ ಭಾವನಿಗೆ ಸಹ ನಾನು ಕೆಲಸಕ್ಕೆ ಹೋಗೋದು ಯಾವುದೇ ರೀತಿಯ ಅಸಮಾಧಾನ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೀನೇನು ಹೊರೆ ಆಗಬೇಡ ಕಣೋ. ಇಲ್ಲಿರೋರೆಲ್ಲ ನನ್ನ ಸೊಸೆ ಅಂತ ನೋಡದೆ ಮಗಳ ರೀತಿ ನೋಡ್ಕೊಳ್ತಾರೆ ಗೊತ್ತಾ ಎಂದು ಖುಷಿಯಿಂದ ಹೇಳಿದ ತಂಗಿಯನ್ನು ಕಂಡು ಆ ಅಣ್ಣನ ಹೃದಯಕ್ಕೆ ಒಂದು ರೀತಿಯ ತಂಪೆರಗಿತು. ಸಾತ್ವಿಕ್ ಅವಳನ್ನು ಬಿಟ್ಟು ಹೋದಾಗ ಬದುಕಿನ ಮೇಲೆ ಆಸಕ್ತಿಯನ್ನು ಕಳೆದುಕೊಂಡು ತನ್ನ ಬದುಕೇ ಮುಗಿಯಿತು ಎಂದು ವರ್ತಿಸ್ತಿದ್ದ ತಂಗಿಗೂ ಈಗ ತಾನು ನೋಡುತ್ತಿರುವ ತಂಗಿಗೂ ಇರುವ ವ್ಯತ್ಯಾಸ ಕಂಡು ಅವನಿಗೆ ಸಮಾಧಾನವಾಯಿತು. 3 ಜನ ಮಾತನಾಡುತ್ತಿರುವಾಗ ಜ್ಯೂಸ್ ಹಿಡಿದು ಬಂದ ಆರತಿಯವರನ್ನು ಕಂಡು ಎದ್ದು ನಿಂತಳು ಅಚ್ಚು. ಅತ್ತೆ, ನಾನು ಬಂದು ತಕ್ಕೊಂಡು ಬರ್ತಾ ಇದ್ದೆ, ನೀವೇನಕ್ಕೆ ತರೋಕ್ಕೆ ಹೋದ್ರಿ ಎಂದು ಸಂಕೋಚದಲ್ಲಿ ಕೇಳಿದಾಗ, ಅಭಿ, ನಿನ್ನ ತಂಗಿಯನ್ನು ನೋಡು, ನಾನು ಅವಳಿಗೆ ಅಮ್ಮನಾಗಿರೋದಕ್ಕೆ ಎಷ್ಟೇ ಪ್ರಯತ್ನಿಸಿದರೂ ಅವಳು ಮಾತ್ರ ನನ್ನನ್ನು ಅತ್ತೆ ಅಂತಲೇ ಟ್ರೀಟ್ ಮಾಡ್ತಾಳೆ. ನಾನು ನಿಮ್ಮ ಮಗಳಲ್ಲ, ಸೊಸೆ ಅಂತ ನೆನಪು ಮಾಡೋದಕ್ಕೆ ಅಂತಾನೆ ಈ ರೀತಿ ಪದೇ ಪದೇ ಬಿಹೇವ್ ಮಾಡ್ತಾಳೆ. ನಿನ್ನ ತಂಗಿ ಬದಲಾಗಲಿಲ್ಲ ಅಂದರೆ ನಾನು ಸಹ ಹೊರಟು ಅತ್ತೆಯಾಗಿ ನಿನ್ನ ತಂಗಿಗೆ ಕಾಟ ಕೊಡೋದಕ್ಕೆ ಶುರು ಮಾಡ್ತೀನಿ ಎಂದು ತಮಾಷೆಯಾಗಿ ಹೇಳುತ್ತಾ ಅವರಿಗೆ ಜ್ಯೂಸ್ ಕೊಟ್ಟರು. ಆರತಿಯವರನ್ನು ನೋಡಿ ಲಹರಿ ಮತ್ತು ಅಭಿಗೂ ಮನಸ್ಸು ತುಂಬಿ ಬಂತು. ಸಾತ್ವಿಕ್ ಒಳ್ಳೆಯ ಹುಡುಗ, ಅಚ್ಚುವನ್ನು ಬೆಟ್ಟದಷ್ಟು ಪ್ರೀತಿ ಮಾಡ್ತಾನೆ ಎಂಬ ವಿಷಯಕ್ಕೆ ತಂಗಿಯ ಇಚ್ಛೆಯಂತೆ ಅವಳು ಪ್ರೀತಿಸಿದ್ದ ಹುಡುಗನ ಜೊತೆಯಲ್ಲಿ ಮದುವೆ ಮಾಡಲು ಒಪ್ಪಿದರು. ಮೀನಾಕ್ಷಿ ಅವರ ಜೋರು ಬಾಯಿಗೆ ಅಂಜುತ್ತಿದ್ದದ್ದು ಸತ್ಯ. ಆ ವಾಚಾಲಿ ಹೆಂಗಸಿನ ಜೊತೆ ತನ್ನ ತಂಗಿ ಹೇಗ್ತಾಳೋ ಎನ್ನುವ ದುಗುಡವಂತೂ ಅಚ್ಚು ಮನೆಯವರ ಜೊತೆ ಲಹರಿಗೂ ಇತ್ತು. ಬಟ್ ಈಗ ಆರತಿಯವರ ವರ್ತನೆ ಕಂಡು ಖುಷಿಯಾಯಿತು ಎಲ್ಲರಿಗೂ. ಅಮ್ಮನಂತ ಅತ್ತೆ ಸಿಗೋದಿಲ್ಲ ಎಂದು ತನ್ನೊಳಗೆ ನುಡಿದಳು ಲಹರಿ. ನೀನು ನಮ್ಮ ಅಚ್ಚು ಕ್ಲೋಸ್ ಫ್ರೆಂಡ್ ಅಲ್ವಾ ಎಂದು ಲಹರಿ ಪಕ್ಕದಲ್ಲಿ ಕುಳಿತರು ಆರತಿಯವರು. ಲಹರಿ ಉತ್ತರಿಸುವ ಮುನ್ನವೇ, ಹಾಂ ಅತ್ತೆ, ಅವಳು ನನ್ನ ಕ್ಲೋಸ್ ಫ್ರೆಂಡ್ ಲಹರಿ. ನಮ್ಮ ಮನೆ ಪಕ್ಕದಲ್ಲಿ ಇವರ ಮನೆ ಇರೋದು, ಮತ್ತು ನಾನು ಇವಳು ಇಬ್ಬರು ಒಂದೇ ಕಂಪನಿಗೆ ಕೆಲಸಕ್ಕೆ ಹೋಗೋದು ಎಂದು ಎಕ್ಸೈಟ್ಮೆಂಟ್ನಲ್ಲಿ ಹೇಳಿದ ಸೊಸೆಯನ್ನು ಕಂಡು, ಒಳ್ಳೆಯದಾಗಲಿ ಪುಟ್ಟ ಲಹರಿ, ನಿನ್ನನ್ನು ನನ್ನ ಸೊಸೆ ನೋಡಿಕೊಳ್ಳುತ್ತಾಳೋ ಅಥವಾ ನೀನು ನನ್ನ ಸೊಸೆಯನ್ನು ನೋಡಿಕೊಳ್ಳುತ್ತೀಯೋ ಗೊತ್ತಿಲ್ಲ, ಬಟ್ ಇನ್ಮೇಲೆ ಇಬ್ಬರು ಹುಷಾರಾಗಿ ಕೆಲಸಕ್ಕೆ ಹೋಗಿ ಬನ್ನಿ ಎಂದರು. ಲಿಂಗಿ ಮನೆಗೆ ಬಂದಿದ್ದನ್ನು ಕಂಡು, ನೀವು ಮಾತನಾಡ್ತೀರಿ, ನಾ ಬರ್ತೀನಿ ಎಂದು ಅಲ್ಲಿಂದ ಎದ್ದು ಹೋದರು. ಮತ್ತೆ ಮೂವರು ತಮ್ಮ ಮಾತಿನಲ್ಲಿ ಬ್ಯುಸಿಯಾದರು. ಅಚ್ಚು, ಈ ಮನೆಯವರು ನಿನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಿದ್ದಾರೆ ಅಂತ ನೋಡಿದ್ರೇ ಗೊತ್ತಾಗ್ತಿದೆ ಪುಟ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನಿಂದ ಅವರಿಗೆ ಖುಷಿಯಾಗದಿದ್ದರೂ ಪರವಾಗಿಲ್ಲ, ಬೇಸರ ಅಂತ ಮಾಡಬೇಡ ಎಂದು ಮನವಿಯ ದನಿಯಲ್ಲಿ ಬೇಡಿದ ತನ್ನ ಅಣ್ಣನ ಕೈ ಮೇಲೆ ಕೈ ಇಟ್ಟು ಅಚ್ಚು, ಅಣ್ಣ, ನನ್ನ ಗಂಡನ ಮನೆಯವರ ಮನಸ್ಸು ಎಂಥದ್ದು ಅಂತ ನಾನು ಹಾಸ್ಪಿಟಲ್ನಲ್ಲಿ ಇದ್ದಾಗಲೇ ತಿಳಿದುಕೊಂಡೆ. ನನ್ನಿಂದ ಸಾಧ್ಯವಾದಷ್ಟು ಅವರಿಗೆ ಬೇಸರ ನೋವು ಆಗದ ರೀತಿ ಎಚ್ಚರ ವಹಿಸ್ತೇನೆ ಕಣೋ ಎಂದು ಪ್ರಾಮಾಣಿಕವಾಗಿ ನುಡಿದಾಗ ಅಭಿಯ ಮುಖದಲ್ಲಿ ಭರವಸೆಯ ನಗು ಮೂಡಿತು. ಹೊಳಪು ಕಳೆದುಕೊಂಡಿದ್ದ ತಂಗಿಯ ಕಣ್ಣಿನಲ್ಲಿದ್ದ ಹೊಸ ಹೊಳಪು ಕಂಡು ಅವನಿಗೆ ಸಂತೋಷವಾಯಿತು. ಮತ್ತು ಒಂದಿಷ್ಟು ಸಮಯ ಮಾತನಾಡಿ ಊಟ ಮಾಡಿಕೊಂಡು ಹೋಗಿ ಎಂದರು ಕೇಳದೆ. ಮತ್ತೊಮ್ಮೆ ಬರುವೆವು ಎಂದು ಹೊರಟರು ಲಹರಿ ಮತ್ತು ಅಭಿ. ಅವರನ್ನು ಕಳುಹಿಸಿಕೊಟ್ಟು ರೂಮಿಗೆ ಬರೋ ಹೊತ್ತಿಗೆ ಆರವ್ ನಿದ್ರೆಯಿಂದ ಎದ್ದು ಅಳುತ್ತಿದ್ದ. ಏನಾಯಿತು ಬಂಗಾರಿ ಎಂದು ರಚ್ಚೆ ಹಿಡಿದಿದ್ದ ಮಗುವನ್ನು ಸಮಾಧಾನ ಮಾಡಲು ನೋಡಿದಳು ಅಚ್ಚು. ಆದರೂ ಹೊರಗಡೆ ಸುತ್ತಾಡಲು ಹೋಗಬೇಕೆಂದು ಒಂದೇ ಸಮನೆ ಹಠ ಮಾಡುತ್ತಿದ್ದ. ಪುಟ್ಟ ಆರವ್ ನಿದ್ರೆ ಮಾಡಿ ಎದ್ದವನಿಗೆ ಬೆಳಿಗ್ಗೆ ತನ್ನಪ್ಪ ಮತ್ತು ಅಮ್ಮ ಹೊರಗಡೆ ಕರೆದುಕೊಂಡು ಹೋಗಲು ಹೇಳಿದ್ದರ ಕಡೆ ಗಮನ ಬಂದು ಬಿಟ್ಟಿದೆ. ಮಗನ ಅಳುವನ್ನು ನಿಲ್ಲಿಸಲು ಸಾಕಷ್ಟು ಪ್ರಯತ್ನ ಮಾಡಿ ಸೋತ ಅಚ್ಚು ಕಡೆಗೆ ತನ್ನವನಿಗಾಗಿ ಕಾಲ್ ಮಾಡಿದಳು.
ಆಫೀಸ್ನಿಂದ ಮನೆಗೆ ಬರಲು ಅಣಿಯಾಗುತ್ತಿದ್ದ ರಾಮ್ ತನ್ನವಳ ಕಾಲ್ ಮಾಡುತ್ತಿರುವುದನ್ನು ಕಂಡು ಅಚ್ಚರಿಂದ ಕಣ್ಣರಳಿಸಿದ. ಎಂಗೇಜ್ಮೆಂಟ್ ದಿನ ಏನೋ ಒಬ್ಬರ ನಂಬರ್ ಒಬ್ಬರು ಎಕ್ಸ್ಚೇಂಜ್ ಮಾಡಿಕೊಂಡಿದ್ರು. ಒಮ್ಮೆಯೂ ಕಾಲ್ ಮಾಡಿ ಮಾತನಾಡಿದ್ದಿಲ್ಲ. ಕಾಲ್ ಕಟ್ ಆಗುವ ಮುನ್ನವೇ ರಿಸೀವ್ ಮಾಡಿದ. ರಾಮ್, ಹೇಳಿ ಮುದ್ದು, ಏನಿವತ್ತು ಈ ಬಡಪಾಯಿ ಗಂಡ ನೆನಪು ಬಂದು ಬಿಟ್ಟಿದ್ದಾನೆ, ಅಷ್ಟೊಂದು ಮಿಸ್ ಮಾಡ್ಕೊಳ್ತಿದ್ದೀರಾ ಏನು ಎಂದು ತಮ್ಮನ ಕ್ಯಾಬಿನ್ ಬಳಿ ಬಂದು ಮನೆಗೆ ಹೋಗೋಣ ಬಾ ಎಂದು ಸನ್ನೆ ಮಾಡಿದ. ಅಂಕಿತ್ ಸಹ ಸರಿ ಎಂದು ಅಣ್ಣನ ಜೊತೆ ಹೊರಬಂದಿದ್ದ. ರೀ, ನೀವು ಬೆಳಿಗ್ಗೆ ಏನು ಹೇಳಿ ಹೋದ್ರಿ ಎಂದಾಗ ರಾಮ್ ಹುಬ್ಬು ಕೊಂಕಿಸಿದ. ನಾನೇನು ಹೇಳಿ ಬಂದೆ ಎಂದ ಅವಳನ್ನೇ ಮರುಪ್ರಶ್ನೆ ಮಾಡಿದವನಿಗೆ ನೆನಪಾಗಲೇ ಇಲ್ಲ ತನ್ನ ಮುದ್ದಿನ ಮಗನ ಹಠ ಎಂಥದ್ದು ಎಂದು. ಸಿಟ್ಟಿನಿಂದ ಮುಖ ಸಿಂಡರಿಸಿದ ಅಚ್ಚು. ರೀ, ಸಂಜೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ವ ನೀವು ಎಂದು ಕೇಳಿದಳು. ಮಗ ಈಗಾಗಲೇ ಅವಳ ಪೇಷನ್ಸ್ ಚೆಕ್ ಮಾಡುವ ಕೆಲಸವನ್ನು ಸುಲಭವಾಗಿ ಮಾಡಿಕೊಟ್ಟಿದ್ದ. ಹಾಗಾಗಿ ರಾಮ್ ಜೊತೆ ಸಮಾಧಾನದಿಂದ ಮಾತನಾಡಲು ಅವಳು ಸೋಲುತ್ತಿದ್ದಾಳೆ. ಹನೆ ಹೊತ್ತಿಕೊಂಡ ರಾಮ್ಗೆ ಈಗಾಗಲೇ ಅರಿವಾಗಿದ್ದು ತನ್ನ ಮಗ ಈಗಾಗಲೇ ಮನೆಯಲ್ಲಿ ತನ್ನ ರಚ್ಚೆಯನ್ನು ಯಾವ ಲೆವೆಲ್ಗೆ ಶುರು ಮಾಡಿರ್ತಾನೆ ಎಂದು. ತಮ್ಮನ ಜೊತೆ ಕಾರೇರಿದ ರಾಮ್, ಸಾರಿ ಮುದ್ದು, ಮರೆತು ಬಿಟ್ಟಿದ್ದೆ ಎಂದು ಮುದ್ದಾಗಿ ಕ್ಷಮೆ ಕೇಳಿದ. ತನ್ನ ತಮ್ಮ ತನ್ನ ಜೊತೆಲಿದ್ದಾನೆನ್ನುವುದನ್ನು ಆ ಕ್ಷಣಕ್ಕೆ ಮರೆತಿದ್ದ. ಮರೆಯದೆ ಏನು ಮಾಡ್ತೀರಾ ರಾಮ್, ಪ್ಲೀಸ್ ಬೇಗ ಬನ್ನಿ, ಇವನ ಅಳು ನಿಲ್ಲಿಸೋದಕ್ಕೆ ನನ್ನಿಂದ ಆಗ್ತಿಲ್ಲ ಎಂದಳು ಸುಸ್ತಾದವಳಾಗೆ. ಅರ್ಧ ಗಂಟೆಯಿಂದ ತನಗೆ ತಿಳಿದ ರೀತಿಯಲ್ಲೆಲ್ಲ ಸಮಾಧಾನ ಮಾಡಿ ಸಾಕಾಗಿ ಹೋಗಿತ್ತು. ಆನ್ ದ ವೇ ಮುದ್ದು, ನೀವಿಬ್ಬರು ರೆಡಿಯಾಗಿರಿ ಎಂದ ರಾಮ್ ಗಮನ ಆಗ್ಲಿಂದ ತನ್ನನ್ನು ನೋಡುತ್ತಾ ತುಂಟ ನಗು ನಗುತ್ತಿರುವ ತಮ್ಮನ ಕಡೆಗೆ ಹೋಯಿತು. ಓಕೆ ಅಚ್ಚು, ಬೇಗ ರೆಡಿಯಾಗಿ, ಇನ್ನೊಂದು 15 ನಿಮಿಷದಲ್ಲಿ ನಾನು ಮನೆಗೆ ಬರ್ತೀನಿ ಎಂದವನ ದನಿ ಇದ್ದಕ್ಕಿದ್ದಂತೆ ಗಂಭೀರವಾಗಿದ್ದು ಕಂಡು ರಾಮ್ ಜೊತೆ ಅಂಕಿತ್ ಇದ್ದಾನೆ ಎಂದು ಅರಿತ ಹೆಣ್ಣು ಮತ್ತೆ ಹೆಚ್ಚು ಮಾತನಾಡದೆ ಓಕೆ ಬೇಗ ಬನ್ನಿ ಎಂದು ಕಾಲ್ ಕಟ್ ಮಾಡಿದಳು. ತನ್ನ ಫೋನ್ ಕಿಸೆಗೆ ಇಳಿಸಿದ ರಾಮ್, ಏನಾಯಿತು ಅಂಕಿತ್, ಯಾಕೆ ನಗ್ತಿರೋದು ಎಂದು ಗಂಭೀರವಾಗಿ ಕೇಳಿದಾಗ ಸಾರಿ ಎಂದು ಅಂಕಿತ್ ಮುಖ ಇಳಿಸಿದ. ರಾಮ್ ಮತ್ತು ಅಚ್ಚು ತನ್ನಮ್ಮನ ಜೊತೆ ಸಲಿಗೆಯಿಂದ ಇದ್ದಷ್ಟು ಮತ್ತಾರ ಜೊತೆಯಲ್ಲಿ ಇರಲಾರರು. ಮತ್ತು ಅದರ ಬಗ್ಗೆ ಮಾತನಾಡಿದ ರಾಮ್ ಸುಮ್ಮನಾದ. ತಂಗಿ ಮತ್ತು ತಮ್ಮನ ಜೊತೆಯಲ್ಲಿ ಅವನು ಅತಿ ಶಿಸ್ತು ಪಾಲಿಸುವವನು. ಮಡದಿಗೆ ಹೇಳಿದಂತೆ 15 ನಿಮಿಷದಲ್ಲಿ ಮನೆಯಲ್ಲಿದ್ದ ರಾಮ್ ತನ್ನಪ್ಪ ಮನೆಗೆ ಬಂದೊಡನೆ ಹೊರಗಡೆ ಸುತ್ತಾಡಲು ಟಿಪ್ ಟಾಪ್ ಆಗಿ ರೆಡಿಯಾಗಿ ಅಜ್ಜನ ಜೊತೆ ಆಡುತ್ತಿದ್ದ ಪುಟ್ಟ ಆರವ್ ಮುದ್ದು ಮಗ ತನ್ನ ತಾತನ ಜೊತೆ ಆಡುತ್ತಿರುವುದು ಕಂಡು ನಸುನಕ್ಕ ರಾಮ್ ರೂಮಿಗೆ ಬಂದಾಗ ತನ್ನ ಹೆಣ್ಣು ಕಾಣಲಿಲ್ಲ. ಒಡನೆ ಬಾಲ್ಕನಿಗೆ ಬಂದ. ಅಲ್ಲೂ ಸಹ ಇರಲಿಲ್ಲ. ಎಲ್ಲಿ ಹೋದ್ರಿ ಇವರು ಎಂದು ಯೋಚಿಸುತ್ತಲೇ ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ರೂಮಿನಿಂದ ಹೊರಗಡೆ ಬರುವಾಗ ತಂಗಿಯ ರೂಮಿನಲ್ಲಿ ಮಡದಿಯ ಜೋರು ನಗು ಕೇಳಿಸಿತು. ಅನುಮಾನದಲ್ಲೇ ಭುವನ ರೂಮಿಗೆ ಬಂದಾಗ ರಾಮ್ಗೆ ಅಚ್ಚು ಮತ್ತು ಭುವನ ಇಬ್ಬರು ಹಾಸಿಗೆ ಮೇಲೆ ಬೋರಲಾಗಿ ಬಿದ್ದು ಫೋನ್ನಲ್ಲಿ ಏನನ್ನೋ ನೋಡುತ್ತಾ ಡೀಪ್ ಡಿಸ್ಕಷನ್ನಲ್ಲಿದ್ದಾರೆ ಎಂದು ಖಾತ್ರಿಯಾಗಿ ಅಚ್ಚರಿಯಾಯಿತು. ಆದಷ್ಟು ಬೇಗ ಅಚ್ಚು ಮತ್ತು ಭುವನ ಹೊಂದಿಕೊಂಡು ಬಿಟ್ಟಿದ್ದಾರೆ ಎಂದು ಕಂಡು ರಾಮ್ನ ಮನಸ್ಸು ಸಹ ಹಿಗ್ಗಿತ್ತು. ತಾನು ಬಂದು 5 ನಿಮಿಷವಾದರೂ ಗಮನಿಸದ ತಂಗಿ ಮತ್ತು ಮಡದಿಯನ್ನು ಕಂಡು ಎಂದು ಗಂಟಲು ಸರಿ ಮಾಡಿಕೊಳ್ಳುವಂತೆ ನಟಿಸಿದಾಗ ಬೆಚ್ಚಿ ಹಿಂದೆ ತಿರುಗಿ ನೋಡಿದ ಅಚ್ಚು ಮತ್ತು ಭುವನ ತಡಬಡಿಸಿ ಎದ್ದು ನಿಂತರು. ಅಚ್ಚು ತನ್ನಗೆ ತನ್ನವನ ಕಡೆಗೆ ನೋಡಿದರೆ, ಭುವನ, ಅಣ್ಣ, ಅದು ನೆಕ್ಸ್ಟ್ ವೀಕ್ ನಮ್ಮ ಕಾಲೇಜ್ ಫೆಸ್ಟಿವಲ್ ಇದೆ, ಅದಕ್ಕೆ ಅವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಯಾವುದಾದ್ರೂ ಒಂದು ಪರ್ಫಾರ್ಮೆನ್ಸ್ ಕೊಡೋಣ ಅಂತ ಮಾತಾಡಿಕೊಂಡಿದ್ದೀವಿ. ಹಾಗಾಗಿ ಯಾವ ಸಾಂಗ್ ಇರಲಿ ಅಂತ ಅತ್ತಿಗೆ ಮತ್ತು ನಾನು ಡಿಸ್ಕಸ್ ಮಾಡ್ತಿದ್ವಿ ಎಂದು ನೋಟ ತಪ್ಪಿಸಿ ಸಣ್ಣ ದನಿಯಲ್ಲಿ ಹೇಳಿದಳು. ಭುವನ ನಡೆ ವಿಚಿತ್ರ ಎನಿಸಿತು ಅಚ್ಚಿಗೆ. ಇಷ್ಟೊತ್ತು ಅವಳ ಜೊತೆ ಫ್ರೆಂಡ್ಲಿ ಆಗಿದ್ದವಳು ಈಗ ರಾಮ್ ಮುಖ ಕಂಡೊಡನೆ ಗಂಭೀರವಾಗಿದ್ದು ಕಂಡು ಆಶ್ಚರ್ಯವಾಯಿತು. ಇಟ್ಸ್ ಓಕೆ ಪುಟ್ಟ, ನಾನು ಏನಾದರೂ ನಿನ್ನನ್ನು ಕೇಳಿದ್ನಾ ಎಂದವನು ಮಡದಿಯ ಕಡೆ ನೋಡಿದ. ಅವನ ನೋಟ ಅರಿತ ಅಚ್ಚು ಅವನ ಹಿಂದೆ ಹೆಜ್ಜೆ ಹಾಕಿದಾಗ, ಯಾಕೆ ನೀನಿನ್ನೂ ರೆಡಿಯಾಗಿಲ್ಲ ಎಂದು ತನ್ನನೆಯ ದನಿಯಲ್ಲಿ ಕೇಳಿದ. ನನಗೆ ಹೊರಗಡೆ ಸುತ್ತೋದಕ್ಕೆ ಹೋಗೋ ಮೂಡಿಲ್ಲ ಎಂದಳು ಉದಾಸೀನ ತೋರುತ್ತಾ. ನಿಮ್ಮ ಬಂಗಾರಿ ಬೆಳಿಗ್ಗೆ ಹೇಳಿದ್ದು ಮರೆತು ಹೋಗಿದ್ರಾ? ನಿಮ್ಮ ಜೊತೆ ಅವನು ಹೊರಗಡೆ ಹೋಗೋದಕ್ಕೆ ಆಸೆ ಪಡ್ತಿರೋದು. ಬೇಗ ರೆಡಿಯಾಗಿ ಮುದ್ದು, ನನಗೆ ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ ಎಂದು ಮೃದುವಾಗಿ ಹೇಳಿದವನ ಮುಂದೆ ನಿಂತ ಅಚ್ಚು. ರಾಮ್, ನೀವು ಭುವನ ಮತ್ತು ಅಂಕಿತ್ ಜೊತೆ ಯಾಕೆ ಫ್ರೀ ಆಗಿರೋದಿಲ್ಲ? ಯಾಕೆ ಅವರು ನಿಮ್ಮ ಮುಖ ನೋಡಿದರೆ ಜೋರಾಗಿ ಮಾತನಾಡುವುದಕ್ಕೂ ಸಹ ಹೆದರ್ತಾರೆ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಗಂಭೀರವಾಗಿ ಕೇಳಿದಳು. ಹೊಡ ಹುಟ್ಟಿದವರ ನಡುವೆ ಸಲಿಗೆ ಎನ್ನುವುದು ಹುಟ್ಟಿನಿಂದ ಬಂದ ಬಳುವಳಿಯಲ್ಲವೇ? ಅಚ್ಚು ತನ್ನ ಅಣ್ಣ ಅಭಿ ಜೊತೆ ಇರುವುದು ಅದೇ ರೀತಿ. ತನ್ನ ಪ್ರಶ್ನೆಗೆ ಉತ್ತರ ಕೊಡದೆ ತನ್ನನ್ನು ಆಗ್ಲಿಂದ ದಿಟ್ಟಿಸ್ತಿರುವ ತನ್ನವನನ್ನು ಕಂಡು ಅಚ್ಚುಗೆ ತುಸು ಕಸಿಮಿಸಿಯಾಯಿತು.
ಅವನ ನೋಟದ ಅರ್ಥ ಏನೆಂದು ತಿಳಿಯದೆ ಯಾವುದೇ ಭಾವ ತೋರದೆ ಗಾಢವಾಗಿ ದಿಟ್ಟಿಸ್ತಾ ನಿಂತು ಬಿಟ್ಟಿದ್ದಾನಲ್ಲ ರಾಮ್, ನಾನು ನಿಮ್ಮನ್ನೇ ಕೇಳಿದ್ದು, ಆನ್ಸರ್ ಮಾಡಿ. ಯಾಕೆ ನೀವು ಭುವನ ಅಂಕಿತ್ ಜೊತೆ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡೋದಿಲ್ಲ? ಪಾಪ ಅವರಿಬ್ಬರು ನಿಮ್ಮನ್ನು ನೋಡಿದ ಕೂಡಲೇ ಒಳ್ಳೆ ಡೆವಿಲ್ ನೋಡಿದ ರೀತಿ ಹೆದರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯೇನೋ ಎಂದು ಏನೋ ಧೈರ್ಯ ಮಾಡಿ ಪ್ರಶ್ನೆ ಮಾಡಿದ್ಲು. ಬಟ್ ಈಗ ಅವನ ಉತ್ತರ ಯಾವ ರೀತಿ ಇರೋದು, ಅವನು ಹೇಗೆ ರಿಯಾಕ್ಟ್ ಮಾಡುವನು ಎಂದು ತಿಳಿಯದೆ ಭಯವಾಗಿ ಅಲ್ಲಿಂದ ಸರಿದು ವಾರ್ಡ್ರೋಬ್ ತೆಗೆದು ಅದೇನನ್ನೋ ಹುಡುಕುವ ನಾಟಕವಾಡುತ್ತಿದ್ದ ತನ್ನ ಹೆಣ್ಣಿನ ಸನಿಹ ಬಂದ ರಾಮ್ ಅವಳ ಭುಜ ಬಳಸಿ ತನ್ನ ಕಡೆ ತಿರುಗಿಸಿಕೊಂಡು, ಏನು ಮುದ್ದು ನೀವು ಹೇಳಿದ್ದು, ನನ್ನನ್ನು ಡೆವಿಲ್ ಅಂದ್ರ ಎಂದು ಉಬ್ಬೇರಿಸಿ ಹುಸಿ ಗಾಂಭೀರ್ಯದಲ್ಲಿ ದಿಟ್ಟಿಸಿದಾಗ ಅಚ್ಚು ತುಸು ಹೆದರಿದಳು. ಸಾರಿ, ಏನೋ ಫೋನ್ನಲ್ಲಿ ಹಾಗೆ ಅಂದುಬಿಟ್ಟೆ ಎಂದು ಸಣ್ಣ ಧ್ವನಿಯಲ್ಲಿ ಕ್ಷಮೆ ಕೇಳಿದ ತನ್ನವಳನ್ನು ಇನ್ನಷ್ಟು ಸನಿಹಕ್ಕೆ ಎಳೆದುಕೊಂಡ ರಾಮ್ ನೆಲ ನೋಡುತ್ತಿದ್ದವಳ ಗಲ್ಲ ಎತ್ತಿ, ನನ್ನ ಮುಖ ನೋಡಿ ಮುದ್ದು, ನನ್ನ ತಮ್ಮ ತಂಗಿ ನನ್ನನ್ನು ಡೆವಿಲ್ ನೋಡಿದ ರೀತಿ ಭಯಪಡ್ತಾರ? ಭಯಕ್ಕೂ ಗೌರವಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ ನಿಮಗೆ ಎಂದು ಅವಳ ನೋಟಕ್ಕೆ ನೋಟ ಬೆಸೆದು ಕೇಳಿದ. ನೋಟ ತಪ್ಪಿದ ಅಚ್ಚು, ನಾನು ಹೇಳಿದ್ದು ಆಗಲ್ಲ ರಾಮ್. ಇವಾಗ ನಾನು ಅಭಿ ಸಣ್ಣ ಸಲಿಗೆಯಿಂದ ಫ್ರೆಂಡ್ಲಿಯಾಗಿ ಇರ್ತೀವಿ ಅಂತ ನನಗೆ ಅವನ ಮೇಲೆ ಗೌರವ ಇಲ್ವಾ ಎಂದವಳ ಮಾತು ತಡೆಯುವಂತೆ ಮಮ್ಮ ಪಪ್ಪ ಎಂದು ಕೂಗುತ್ತಾ ತಮ್ಮ ರೂಮಿಗೆ ಬರುತ್ತಿದ್ದ ಮಗನನ್ನು ಕಂಡು ತನ್ನವನಿಂದ ದೂರ ಸರಿದಳು ಅಚ್ಚು. ರಾಮ್, ತಡವಾಯಿತು, ಅವನು ಹೊರಗಡೆ ಕರ್ಕೊಂಡು ಹೋಗಿ ಬನ್ನಿ ಎಂದು ಈಗ ಹೊರಗಡೆ ಹೋಗುವುದರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದವಳನ್ನು ಒಂದು ನಿಮಿಷ ಮುದ್ದು ಎಂದು ತಡೆದ ತನ್ನ ಪುಟ್ಟ ಮಗನನ್ನು ತನ್ನ ತೋಳಿಗೆತ್ತಿಕೊಂಡ ರಾಮ್. ಬಂಗಾರಿ, ಇವಾಗ ನಾನು ನೀನು ಇಬ್ಬರೇ ಹೊರಗಡೆ ಹೋಗೋಣ, ನಿಮ್ಮ ಮಮ್ಮನ ಕರ್ಕೊಂಡು ಹೋಗೋದು ಬೇಡ ಎಂದಾಗ ಕಣ್ಣು ತುಂಬಿಕೊಂಡು ತನ್ನ ಅಪ್ಪನ ತೋಳಿನಿಂದ ಜಾರಿಕೊಳ್ಳುವ ಪ್ರಯತ್ನ ಪಡುತ್ತಾ, ಮಮ್ಮ ನೀನು ಬಾ, ನಾವೆಲ್ಲ ಈಗಲೇ ಹೋಗಿ ಬರೋಣ, ಪಪ್ಪ ಐಸ್ ಕ್ರೀಮ್ ಕೊಡ್ಸಲ್ವಾ ಎಂದು ಮುಖ ಊದಿಸಿ ಅಳುತ್ತಿದ್ದ ಮಗುವಿನ ಪುಟ್ಟ ಕೆಂಪು ತುಟಿಗಳು ಉಬ್ಬಿರುವುದು ಕಂಡು ರಾಮ್ ನಸುನಕ್ಕನು. ಮುದ್ದಿನ ಮಗ ನನಗೆ ಪುಟ್ಟ ಮುತ್ತಿಟ್ಟು, ಮುದ್ದು ಬೇಗ ರೆಡಿಯಾಗಿ ಬನ್ನಿ ಎಂದು ಮಗನನ್ನು ಎತ್ತಿಕೊಂಡು ಹೊರಗಡೆ ನಡೆದ. ಅವಳಿಗೆ ಮತ್ತೆ ಮಾತನಾಡಲು ಅವಕಾಶ ಕೊಡದಂತೆ ತಲೆ ಚಚ್ಚಿಕೊಂಡ ಅಚ್ಚು ಬೇರೆ ದಾರಿ ಕಾಣದೆ 10 ನಿಮಿಷದಲ್ಲಿ ರೆಡಿಯಾಗಿ ಬಂದು ತನ್ನ ಅತ್ತೆಗೆ ಹೇಳಿ ಮಗ ಮತ್ತು ಗಂಡನ ಜೊತೆ ಹೊರಗಡೆ ಬಂದಿದ್ಲು. ಅಪ್ಪ ಮಗ ಇಬ್ಬರು ಮೊದಲ ಬಾರಿಗೆ ಅಚ್ಚು ಜೊತೆ ಶಾಪಿಂಗ್ ಬಂದು ಖುಷಿಯಲ್ಲಿದ್ದರು. ಕಿಡ್ಸ್ ವೇರ್ ಕಡೆ ಹೋಗಿ 1-2 ಜೊತೆ ಮಗನಿಗಾಗಿ ಬಟ್ಟೆ ತೆಗೆದುಕೊಂಡ ಹೆಣ್ಣು ರಾಮ್ ಎಷ್ಟು ಹೇಳಿದರೂ ಏನನ್ನು ತನಗಾಗಿ ತೆಗೆದುಕೊಳ್ಳದೆ ಹೋದಳು. ರಾಮ್ ಸಹ ಸಾಕಷ್ಟು ಹೇಳಿ ಕಡೆಗೆ ಸುಮ್ಮನಾದ. ಬೇಕಾಬಿಟ್ಟಿ ಸುತ್ತದೆ ಟಾಯ್ಸ್ ಝೋನ್ಗೆ ಬಂದು ರಿಮೋಟ್ ಕಾರ್, ರಾಬರ್ಟ್ ಎಂದು 3.5 ವರ್ಷದ ಮಗು ಆಡುವಂಥ ಟಾಯ್ಸ್ ತೆಗೆದುಕೊಂಡ ಅಚ್ಚು. ರಾಮ್, ನಿಮ್ಮ ಮಗನ ಶಾಪಿಂಗ್ ಮುಗೀತು ಅನಿಸುತ್ತೆ, ಇವಾಗ ಬಿಲ್ ಮಾಡಿಸಿ ಮನೆಗೆ ಹೋಗೋಣವಾ ಎಂದಾಗ, ನೋ ಮುದ್ದು, ಹೊರಗಡೆ ಬಂದು ಇನ್ನೂ ಅರ್ಧ ಗಂಟೆ ಆಗಲಿಲ್ಲ, ಆಗಲೇ ಮನೆಗೆ ಹೋಗೋದಕ್ಕೆ ಇಷ್ಟೊಂದು ಅವಸರ ಏನಕ್ಕೆ ನಿಮಗೆ, ಬನ್ನಿ ನನ್ನ ಜೊತೆ ಎಂದು ಮುಂದೆ ನಡೆದಾಗ ಅವನನ್ನು ಹಿಂಬಾಲಿಸಿದ ಅಚ್ಚು ಅವನು ಕರೆದುಕೊಂಡು ಹೋದ ಜಾಗ ನೋಡಿ ತಲೆ ಚಚ್ಚಿಕೊಂಡಳು. ರಾಮ್, ಬೇಕಾದರೆ ನೀವು ಅಪ್ಪ ಮಗ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆಡಿ ಬನ್ನಿ, ನನಗೆ ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಎಂದು ರಿಕ್ವೆಸ್ಟ್ ಮಾಡಿದರೆ ಕೇಳಬೇಕಲ್ವೇ ಆ ಅಪ್ಪ ಮಗ. ಅವಳ ಮಾತು ತನಗಲ್ಲ ಎನ್ನುವಂತೆ ಅವನು ರಿಸೆಪ್ಷನ್ ಬಳಿ ಹೋಗಿ ತನ್ನ ಕಾರ್ಡ್ ಕೊಟ್ಟು ಮೆಂಬರ್ಶಿಪ್ ಕಾರ್ಡು ತೆಗೆದುಕೊಂಡು ಬಂದಿದ್ದ. ಅವನ ನಡೆಗೆ ಹುರಿದುಕೊಂಡ ಅಚ್ಚು, ರಾಮ್, ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗ್ತಿಲ್ವಾ ಎನ್ನುತ್ತಿದ್ದರು ಕೈಯಲ್ಲಿದ್ದ ಮೆಂಬರ್ಶಿಪ್ ಕಾರ್ಡ್ ತನ್ನ ಮಡದಿ ಕೈಲಿಟ್ಟ ರಾಮ್. ಬಂಗಾರಿ, ನಿನ್ನ ಜೊತೆ ಮಮ್ಮನ ಕರ್ಕೊಂಡು ಹೋಗಿ ಎಂಜಾಯ್ ಮಾಡು, ನನಗೆ ಒಂದು ಮುಖ್ಯವಾದ ಕಾಲ್ ಬರ್ತಾ ಇದೆ, ಮಾತನಾಡಿ ಬರ್ತೀನಿ ಎಂದು ಅಲ್ಲಿಂದ ರಾಮ್ ಜಾಗ ಖಾಲಿ ಮಾಡಿದನು. ಅವನು ಹೋದ ಕಡೆ ನೋಡುತ್ತಾ ನೆಲಕ್ಕೆ ಕಾಲು ಬಡಿದ ಅಚ್ಚು, ಇನ್ನೊಂದ್ಸಲ ನಾನು ಈ ಅಪ್ಪ ಮಗನ ಜೊತೆ ಹೊರಗಡೆ ಬಂದರೆ ನನ್ನ ಹೆಸರು ಬದಲಾಯಿಸ್ತೀನಿ ಎಂದು ಮನದಲ್ಲೇ ಹಲುಬಿ ತನ್ನ ಕೈ ಹಿಡಿದು ಕಾರ್ ರೇಸ್ ಕಡೆ ಎಳೆದುಕೊಂಡು ಹೋದ ಮಗನ ಜೊತೆ ಹೋದಳು. 10 ನಿಮಿಷಕ್ಕೂ ಹೆಚ್ಚು ಕಾರ್ ರೇಸ್ನಲ್ಲಿ ಎಂಜಾಯ್ ಮಾಡಿದ ಆರವ್ ಅಲ್ಲಿ ಅವನ ಕಣ್ಣಿಗೆ ಖುಷಿ ಕೊಡುವ ಪ್ರತಿಯೊಂದು ಗೇಮ್ ಆಡಲು ತನ್ನ ಅಮ್ಮನಿಗೆ ಕರ್ಕೊಂಡು ಹೋಗು ಎಂದು ಹಠ ಮಾಡಿ ಒಂದೇ ದಿನಕ್ಕೆ ಅವಳನ್ನು ಸುಸ್ತು ಮಾಡಿಬಿಟ್ಟ. ಇದರ ಜೊತೆ ಪೆಟ್ಟು ಸಹ ತಿಂದಿದ್ದರಿಂದ ಮತ್ತೊಮ್ಮೆ ಎಂದು ಅವರಿಬ್ಬರ ಜೊತೆ ಹೊರಗಡೆ ಬರಬಾರ್ದು ಎಂದ ಅಚ್ಚು ಮನದಲ್ಲೇ ಗಟ್ಟಿ ನಿರ್ಧಾರ ಮಾಡಿಬಿಟ್ಟಳು. ಅವಳ ಪುಟ್ಟ ಮಗನ ಹಠ ಮತ್ತು ಕಾಟವನ್ನು ಸಹಿಸಲಾಗದೆ 1 ಗಂಟೆಯ ನಂತರ ಮಡದಿ ಮತ್ತು ಮಗ ಇದ್ದಲ್ಲಿಗೆ ಬಂದ ರಾಮ್ ತನ್ನ ಪುಟ್ಟ ಮಗನನ್ನು ತೋಳಿಗೆತ್ತಿಕೊಳ್ಳುತ್ತಾ, ಹಾರವ್, ಸಮಾಧಾನವಾಯ್ತೇನು, ಇನ್ನು ಹಾಡುವ ಆಸೆ ಇದ್ದರೆ ಇನ್ನು ಸ್ವಲ್ಪ ಹೊತ್ತು ಫನ್ ಮಾಡ್ಬೋದು ಎಂದದ್ದು ಕೇಳಿ ಅಚ್ಚು ಅಸಹನೆಯಿಂದ ಕಣ್ಣು ತೇಲಿಸಿದಳು. ಇಡಿಯಟ್ ಗಂಡ ಇವರು, ಆಟದ ಹೆಸರು ಹೇಳಿ ಯಾವ ರೀತಿ ನನಗೆ ಹಿಂಸೆ ಮಾಡ್ತಾ ಇದ್ದಾರೆ. ಮೈ ಗಾಡ್, ಇವರ ಜೊತೆ ಬಂದ ನಾನೆಂಥ ಸ್ಟುಪಿಡ್, ಇನ್ನು 10 ನಿಮಿಷ ನಾನು ಇಲ್ಲೇ ಇದ್ದರೆ ಪಕ್ಕ ನನಗೆ ಹುಚ್ಚು ಹಿಡಿಯೋದ್ರಲ್ಲಿ 2 ಮಾತಿಲ್ಲ ಎಂದು ಗೊಣಗಿ ನಿಟ್ಟಿಸಿರು ಬಿಟ್ಟ ಅಚ್ಚು. ರಾಮ್,
ಹಾರವನ್ನ ಸ್ವಲ್ಪ ನೋಡಿಕೊಳ್ಳಿ, ನಾನು ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ ಎಂದು ತಲೆ ಕೊಡವಿ ಅಲ್ಲಿಂದ ಸರಿದು ಹೋದಳು. ಮಡದಿಯ ಮುಖ ಕಿರಿಕಿರಿಯಿಂದ ಕಪ್ಪಿಟ್ಟುಕೊಂಡಿದ್ದು ಗಮನಿಸಿದ ರಾಮ್, ಬಂಗಾರಿ ಅಮ್ಮನಿಗೆ ಅಷ್ಟೊಂದು ಕಾಟ ಕೊಡ್ತಾರೇನೋ, ಒಂದೇ ದಿನಕ್ಕೆ ಅವರನ್ನು ಎಷ್ಟು ಸುಸ್ತು ಮಾಡಿದೆ ನೋಡು ನೀನು ಎಂದು ಉಸಿಗದರಿದ. ಹಾರುವ ಅಪ್ಪನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಮತ್ತು ಯಾವ ಗೇಮ್ ಆಡುವುದೆಂದು ಯೋಚನೆ ಮಾಡ್ತಿದ್ದ. ತನ್ನ ಸುತ್ತಲೂ ಕಣ್ಣರಳಿಸಿ ನೋಡುತ್ತಾ ಈತ ರೆಸ್ಟ್ ರೂಮ್ಗೆ ಹೋಗಿ ಹೊರಬಂದ ಹೆಣ್ಣು ಒಂದು ಕಡೆ ಬಂದು ಸುಮ್ಮನೆ ಕುಳಿತು ಬಿಟ್ಟಳು. ಮತ್ತೆ ಮಗನ ಬಳಿ ಹೋದರೆ ಯಾವ ಗೇಮ್ ಆಡೋಣ ಎಂದು ತನ್ನನ್ನು ಸುಸ್ತು ಮಾಡುವನೋ ಎಂಬ ಭಯವೋ ಏನೋ. ತನ್ನವಳು ಹೋಗಿ 10 ನಿಮಿಷವಾದರೂ ಇನ್ನೂ ವಾಪಸ್ ಬರದೆ ಹೋಗಿದ್ದನ್ನು ಕಂಡು ರೆಸ್ಟ್ ರೂಮ್ ಕಡೆ ಹೆಜ್ಜೆ ಹಾಕಿದ ರಾಮ್ಗೆ ಹಣೆ ಹೊತ್ತಿಕೊಂಡು ತಲೆ ತಗ್ಗಿಸಿ ಕುಳಿತಿದ್ದ ಅಚ್ಚು ಕಂಡಳು. ಒಡನೆ ಅವಳ ಬಳಿ ಬಂದ ರಾಮ್, ಮುದ್ದು ಏನಾಯಿತು, ಯಾಕೆ ಒಬ್ಬರೇ ಬಂದು ಇಲ್ಲಿ ಕುಳಿತಿದ್ದೀರಾ ಎಂದು ಮೃದುವಾಗಿ ಕೇಳಿದನು. ತನ್ನವನ ಕಡೆ ಒಮ್ಮೆ ನೋಡಿದ ಅಚ್ಚು, ರಾಮ್, ನಾನು ಮನೆಗೆ ಹೋಗಬೇಕು, ನಿಮಗೆ ಇನ್ನೂ ಮನೆಗೆ ಬರುವ ಮನಸ್ಸಿಲ್ಲ ಅಂದರೆ ನಾನು ಒಬ್ಬಳೇ ಹೋಗ್ತೀನಿ ಬಾಯ್ ಎಂದು ಅಲ್ಲಿಂದ ಹೋಗುತ್ತಿದ್ದವಳ ಕೈ ಹಿಡಿದು ತಡೆದ ರಾಮ್. ಏನಾಯಿತು ಮುದ್ದು ಎಂದು ಸಮಾಧಾನದ ದನಿಯಲ್ಲಿ ಕೇಳಿದ. ಮುಖಗಂಟು ಮಾಡಿದ ಅಚ್ಚು, ನನಗೆ ಈ ರೀತಿ ಹೊರಗಡೆ ಬರುವುದಂದರೆ ಹಿಂಸೆ ಆಗುತ್ತೆ, ಸೊ ಪ್ಲೀಸ್ ನನಗೆ ಇನ್ನಷ್ಟು ಕಿರಿಕಿರಿ ಆಗುವ ಮೊದಲು ನಾನು ಮನೆಗೆ ಹೋಗಬೇಕು ಎಂದಳು ದುಮುಗುಟ್ಟುತ್ತಾ. ಬೆಳಿಗ್ಗೆ ಆಫೀಸ್ಗೆ ಹೋಗುವುದು, ಸಂಜೆ ಮನೆಗೆ ಬಂದು ಮನೆಯವರ ಜೊತೆ ಹರಟೆ, ಒಂದಿಷ್ಟು ಮನೆ ಕೆಲಸ ಮಾಡಲು ಸಹಾಯ ಮಾಡೋದು, ಇಷ್ಟೇ ಆಕೆ ಇಷ್ಟಪಡೋದು. ತನಗೆ ಏನಾದರೂ ಬೇಕೆಂದರೂ ಅಭಿಗೂ ಅಥವಾ ಸಾತ್ವಿಕ್ಗೂ ಹೇಳಿ ತರಿಸಿಕೊಳ್ಳೋದು, ಅದು ಆಗಲಿಲ್ಲ ಅಂದರೆ ಆನ್ಲೈನ್ ಮೊರೆ ಹೋಗುವುದು ಹೆಚ್ಚು ಅವಳು. ಈ ರೀತಿ ಗಂಟೆಗಟ್ಟಲೆ ಶಾಪಿಂಗ್ ಹೆಸರಿನಲ್ಲಿ ಮಾಲ್ಗಳನ್ನು ಸುತ್ತುವುದೆಂದರೆ ಮೊದಲಿನಿಂದಲೂ ತನ್ನ ಮೈ ತಾನೇ ಪರಿಚಿಕೊಂಡಂತೆ ವರ್ತಿಸುವಳು ಅಚ್ಚು ಎಂದು ರಾಮ್ಗೂ ಇತ್ತೀಚಿನ ದಿನಗಳಲ್ಲಿ ತಿಳಿದಿದ್ದರೂ ಸಹ ಅವಳನ್ನು ತನ್ನ ಜೊತೆ ಕರೆದುಕೊಂಡು ಬಂದು ಕಿರಿಕಿರಿ ಮಾಡಿಬಿಟ್ಟಿದ್ದ. ಅವಳ ಮುಖದಲ್ಲಿದ್ದ ಅಸಮಾಧಾನ ಮತ್ತು ಅಸಹನೆಯನ್ನು ಗಮನಿಸಿದ ರಾಮ್, ಸಾರಿ ಕಣೋ ಎಂದನು ಅವಳ ಸಿಟ್ಟು ಕರಗುವಂತೆ. ಬಟ್ ಅವಳ ಬಿಗಿದ ಮುಖದಲ್ಲಿ ಸಣ್ಣ ನಗುವು ಮೂಡಲಿಲ್ಲ. ಕಾಲ್ ಬಂತು ಎಂದು 1 ಗಂಟೆ ತನ್ನ ಹಠಮಾರಿ ಮಗನ ಜೊತೆ ನೀನೊಬ್ಬಳೇ ಹೇಗೂ ಎಂದು ಬಿಟ್ಟು ಹೋಗಿದ್ದಾನಲ್ಲ, ಅವನ ಮಾತಿಗೆ ರೆಸ್ಪಾನ್ಸ್ ಮಾಡದೆ ತನ್ನ ಪಾಡಿಗೆ ತಾನು ಮಾಲ್ನ ಪಾರ್ಕಿಂಗ್ ಏರಿಯಾ ಕಡೆ ನಡೆದಳು. ಅಚ್ಚು ಸಿಟ್ಟಿನಲ್ಲಿ ಅಪ್ಪ ಮಗನಿಗೆ ಕಾಯ್ದೆ ಹೋಗುತ್ತಿರುವುದು ಕಂಡು ಮಗನ ಜೊತೆ ಬೇಗ ಬೇಗ ಹೆಜ್ಜೆ ಆಗಿದ್ದ ರಾಮ್. ಪರವಾಗಿಲ್ಲ, ಮದುವೆ ಆದಮೇಲೆ ಒಂದು ಚೂರು ಸಿಟ್ಟು ಕಡಿಮೆ ಆಗಿದೆ, ಮುಂಚೆ ಅದೆಷ್ಟು ಬೇಗ ಟೆಂಪರ್ ರೇಸ್ ಆಗ್ತಿತ್ತು ಇವರಿಗೆ ಎಂದು ಆಕೆ ಸಿಟ್ಟಿನಲ್ಲಿ ಮುಖ ಕೆಂಪು ಮಾಡಿಕೊಳ್ಳುತ್ತಿದ್ದದ್ದು ಸ್ಮೃತಿಯಲ್ಲಿ ಸುಳಿದು ಅವನ ಮುಖದಲ್ಲಿ ನಸುನಗು ಜಾಗ ಮಾಡಿಕೊಂಡಿತ್ತು. ಇತ್ತ ತನ್ನವನ ಇವತ್ತಿನ ನಡೆಗೆ ರೋಸಿ ಹೋದ ಅಚ್ಚು ಸೀದಾ ರಸ್ತೆಗೆ ಹೋಗಿ ಯಾವುದಾದ್ರೂ ಕ್ಯಾಬ್ ಬರುವುದೇನೆಂದು ಕಾಯುತ್ತಿದ್ದಳು. ತೋಳಿನಲ್ಲಿದ್ದ ಮಗು ಮಿಸ್ಸು ಕಾಡಿದಾಗ ಏಕೆ ಬಂದ ರಾಮ್ ಕಾರ್ ಬಳಿ ಅಚ್ಚುಗಾಗಿ ಕಣ್ಣಾಡಿಸಿ ಗಾಬರಿಯಲ್ಲಿ ದಾಪುಗಾಲಿಡುತ್ತಾ ತನ್ನ ಹೆಣ್ಣಿನ ಬಳಿ ಬಂದು ಅವಳ ಕೈ ಹಿಡಿದು ಕಾರಿನ ಬಳಿ ಕರೆದುಕೊಂಡು ಬಂದು ಡೋರ್ ಓಪನ್ ಮಾಡಿದ ರಾಮ್. ಹತ್ತಿ ಎಂದು ಕಣ್ಣಿನಲ್ಲೇ ಹೇಳಿದ. ಅವನನ್ನು ಒಮ್ಮೆ ದುರುಗಟ್ಟಿ ನೋಡಿ ಕಾರೇರಿದ ತನ್ನವಳನ್ನು ಕಂಡು ರಾಮ್ ಹುಬ್ಬು ತೀಡಿಕೊಂಡ. ಮುದ್ದು, ಇಷ್ಟೊಂದು ಸಿಟ್ಟು ಮಾಡಿಕೊಳ್ಳುವುದು ಒಳ್ಳೆಯದಲ್ಲ. ಮದುವೆ ಆದಮೇಲೆ ಮುಂಚಿನಂತೆ ಕೋಪ ಮಾಡಿಕೊಳ್ಳೋದು ನನ್ನ ಮುದ್ದು ಕಡಿಮೆ ಮಾಡಿಕೊಂಡಿದೆ ಅಂದ್ಕೊಂಡೆ, ಬಟ್ ಈಗಲೇ ನನಗೆ ಅರಿವಾಗಿದ್ದು ಅಚ್ಚು ಯಾವತ್ತೂ ಬದಲಾಗುವುದಿಲ್ಲ. ಇನ್ನು ಅವರ ಸಿಟ್ಟು ಅಂತೂ ಯಾವತ್ತೂ ಅವರಿಂದ ದೂರ ಸರಿಯುವುದಿಲ್ಲ ಅನ್ನುವ ಸತ್ಯ ಎಂದು ಹೇಳುತ್ತಾ ತನ್ನ ತೋಳಿನಲ್ಲಿದ್ದ ಮಗನನ್ನು ಹಿಂದಿನ ಸೀಟಿನಲ್ಲಿ ಕೂರಿಸಿ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ರಾಮ್ ಕಾರ್ ಸ್ಟಾರ್ಟ್ ಮಾಡಿದಾಗ ಹುಬ್ಬು ಬೆಸೆದು ಗೊಂದಲದಲ್ಲಿ ಅವನನ್ನು ದೀನವಾಗಿ ದಿಟ್ಟಿಸಿ ನೋಡಿದಳು ಅಚ್ಚು. ರಾಮ್, ನೀವು ನನ್ನನ್ನು ಮೊದಲನೇ ಸಲ ಯಾವತ್ತು ನೋಡಿತು, ಅಂದರೆ ಯಾವತ್ತು, ಎಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಎಂದು ಒಂದಿಷ್ಟು ಪ್ರಶ್ನೆಗಳನ್ನು ಮಾಡಿದವಳನ್ನು ಕಂಡು ತನ್ನ ನೋಟ ರಸ್ತೆ ಕಡೆ ಸ್ಥಿರವಾಗಿಸಿದ ರಾಮ್. ನೆನಪಿಲ್ಲ ಕಣ್ರಿ ಎಂದು ಉಡಾಫೆಯಿಂದ ಉತ್ತರ ಕೊಟ್ಟ, ತನ್ನ ಸತ್ಯವನ್ನು ಬಿಟ್ಟುಕೊಡಲು ಇಚ್ಛಿಸದೆ. ಬಟ್ ಅವನ ಪ್ರತಿ ಮಾತು, ನಡೆ, ಅವನ ನೋಟ ಎಲ್ಲವೂ ಯಾವುದೋ ಗುಟ್ಟಿನ ಸುಳಿ ಬಿಟ್ಟು ಕೊಡುವಂತೆ ಇರುವುದಲ್ಲ. ತನಗೆ ಮಾತ್ರ ಇದು ಅನಿವಾರ್ಯದ ಮದುವೆ, ಬಟ್ ರಾಮ್ಗೆ ಈ ಮದುವೆಯಿಂದ ಯಾವುದೇ ರೀತಿ ಬೇಸರ ಅಥವಾ ಅಸಮಾಧಾನವಿಲ್ಲ. ಅದು ಅಲ್ಲದೆ ರಾಮ್ ಮನೆಯಲ್ಲಿ ಅವನ ಮೊದಲ ಹೆಂಡತಿ ಬಗ್ಗೆ ಯಾರೊಬ್ಬರೂ ಮಾತನಾಡುವುದಿಲ್ಲ. ಕುತೂಹಲ ತಡೆಯದೆ ಮನೆಯೆಲ್ಲ ಹುಡುಕಿ ನೋಡಿದರೂ ಅವನ ಮದುವೆ ವಿಷಯಕ್ಕೆ ಸಂಬಂಧಪಟ್ಟ ಸಣ್ಣ ವಸ್ತು ಅಥವಾ ಫೋಟೋ ಆಗಲಿ ಯಾವುದೂ ಕಂಡಿರಲಿಲ್ಲ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ ಅಚ್ಚುಗೆ ರಾಮ್ ಜೀವನ ತಾನು ಅಂದುಕೊಂಡಂತಿಲ್ಲ, ಅದರಲ್ಲಿ ಮತ್ತೇನೋ ಗುಟ್ಟಿದೆ ಎಂದು ಅನುಮಾನ.